ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಮಾರ್ಕಾಂಡೇಯ ಮಹರ್ಷಿಗಳು ಯುಧಿಷ್ಠಿರನಿಗೆ ಇನ್ನೊಂದು ಸಂಗತಿಯನ್ನು ಹೇಳಿದರು. ವಿಶ್ವಾಮಿತ್ರನ ಪುತ್ರ ಅಷ್ಟಕ ಎಂಬುವ ರಾಜನಿದ್ದ. ಆ ರಾಜ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡಿದ. ಆ ಅಶ್ವಮೇಧ ಯಾಗಕ್ಕೆ ಇನ್ನೂ 3 ಜನ ರಾಜರುಗಳು, ಅವರು ಇವನ ದಾಯಾದಿಗಳೇ ಆಗಿದ್ದರು, ಅಣ್ಣ ತಮ್ಮಂದಿರು, ಅವರನ್ನು ಆಹ್ವಾನಿಸಿದ. ಅವರು ಪ್ರತರ್ಧನ, ವಸುಮನಸ ಮತ್ತು ಶಿಬಿ ರಾಜ. ಈ ಅಶ್ವಮೇಧ ಯಾಗವೆಲ್ಲ ಮುಗಿಯಿತು. ಅದಾದ ನಂತರ ಈ ಅಷ್ಟಕ ತನ್ನ ರಥದಲ್ಲೇ ಈ 3 ಜನ ರಾಜರುಗಳು, ಅಂದರೆ ಈ ಪ್ರತರ್ಧನ, ವಸುಮನಸ ಮತ್ತು ಶಿಬಿ ರಾಜ, ಇವರೆಲ್ಲರನ್ನು ಕೂರಿಸಿಕೊಂಡು ಹೋಗುತ್ತಿದ್ದ. ಎದುರಿಗೆ ನಾರದರು ಸಿಕ್ಕಿದರು. ಆಗ ಇವರೆಲ್ಲರೂ ಅವರಿಗೆ ನಮಸ್ಕರಿಸಿ ತಮ್ಮ ರಥದಲ್ಲೇ ಬರುವಂತೆ ಆಹ್ವಾನಿಸಿದರು. ನಾರದರು ಬಂದರು. ಈ 3 ಜನ ನಾರದರಿಗೆ ಒಂದು ಪ್ರಾರ್ಥನೆ ಮಾಡಿದರು. ನಾವು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದೇ ಎಂದರು. ನಾರದರು ಅದಕ್ಕೆ ಆಗಲಿ ಎಂದರು. ಈ 3 ಜನ ಹೇಳಿದರು, ನಾರದ ಮಹರ್ಷಿಗಳೇ, ನಾವು ಈ ಭೂಮಿಯಲ್ಲಿ ಒಂದಷ್ಟು ಧರ್ಮ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡಿ ಅದರ ಫಲವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ. ಸ್ವರ್ಗದಲ್ಲಂತೂ ಶಾಶ್ವತವಾಗಿ ಯಾರೂ ಇರಲು ಸಾಧ್ಯವಿಲ್ಲ. ಅವರವರ ಪುಣ್ಯ ಫಲ ಮುಗಿದ ನಂತರ ಮತ್ತೆ ಭೂಮಿಗೆ ಬಂದು ಜನ್ಮ ತಾಳಲೇಬೇಕು. ಹಾಗಿದ್ದಲ್ಲಿ ನಾವು 4 ಯಾರು ಮೊದಲು ಸ್ವರ್ಗಚ್ಯುತರಾಗುತ್ತಾರೆ, ಅಂದರೆ ಸ್ವರ್ಗದಿಂದ ಹೊರಗೆ ಬರುತ್ತಾರೆ ಎಂದು ಕೇಳಿದರು. ನಾರದ ಮಹರ್ಷಿಗಳು ಹೇಳಿದರು, ನಿಮ್ಮ 4 ಜನರಲ್ಲಿ ಈ ಅಷ್ಟಕ ಹೊರಗೆ ಬರುತ್ತಾನೆ ಎಂದರು. ಏಕೆ ಎಂದು ಇವರು ಕೇಳಿದಾಗ ನಾರದರು ಹೇಳಿದರು, ಒಮ್ಮೆ ನಾನು ಇವನ ಮನೆಗೆ ಹೋಗಿದ್ದೆ. ಆಗ ಅಷ್ಟಕ ನನ್ನನ್ನು ರಥದಲ್ಲಿ ಕೂರಿಸಿಕೊಂಡು ಹೋಗುತ್ತಿದ್ದ. ಆಗ ಅನೇಕ ಬಣ್ಣದ ಸಾವಿರಾರು ಹಸುಗಳು ಕಂಡವು. ನಾನು ಅಷ್ಟಕನನ್ನು ಕೇಳಿದೆ, ಇವೆಲ್ಲ ಯಾರಿಗೆ ಸೇರಿದ್ದು ಎಂದೆ. ಅಷ್ಟಕ ಹೇಳಿದ, ಇವೆಲ್ಲ ಮುಂಚೆ ನನ್ನವೇ ಆಗಿದ್ದವು. ನಾನು ಒಬ್ಬ ವಿಪ್ರನಿಗೆ ಅದನ್ನು ದಾನವನ್ನು ಕೊಟ್ಟು ಬಿಟ್ಟೆ. ಹಾಗಾಗಿ ಆ ವಿಪ್ರನ ಹಸುಗಳು ಎಂದು ಹೇಳಿಕೊಂಡ. ಅಂದರೆ ತನ್ನನ್ನೇ ತಾನೇ ದಾನ ಕೊಟ್ಟಿದ್ದೇನೆ ಎಂದು ಹೊಗಳಿಸಿಕೊಂಡ. ಇದು ಸರಿಯಲ್ಲ. ಹಾಗಾಗಿ ಅವನು ಮೊದಲು ಸ್ವರ್ಗದಿಂದ ಚ್ಯುತನಾಗುತ್ತಾನೆ ಎಂದ. ಇವರು ಮತ್ತೆ ಕೇಳಿದರು, ಎರಡನೆಯವನಾಗಿ ಯಾರು ಹೊರ ಬರುತ್ತಾರೆ ಸ್ವರ್ಗದಿಂದ ಎಂದರು. ಆಗ ನಾರದರು ಹೇಳಿದರು, ಈ ಪ್ರತರ್ಧನ, ಈತ ಹೊರಗೆ ಬರುತ್ತಾನೆ ಅಂದರು. ಕಾರಣ ಇಷ್ಟೇ, ನಾನು ಈತನ ಮನೆಗೂ ಹೋಗಿ ಒಂದಷ್ಟು ದಿನವಿದ್ದೆ. ಒಮ್ಮೆ ನಾವು 4 ಕುದುರೆಗಳನ್ನು ಕೂಡಿದ ರಥದಲ್ಲಿ ಹೋಗುತ್ತಿದ್ದೆವು. ಇವನು ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ. ಆಗ ಒಬ್ಬ ವಿಪ್ರ ಎದುರಿಗೆ ಬಂದು ನನಗೆ ಒಂದು ಕುದುರೆ ಬೇಕು ಎಂದು ಕೇಳಿದ. ಇವನು ನಾನು ಅರಮನೆಗೆ ಹೋದ ಮೇಲೆ ಆ ಕುದುರೆಯನ್ನು ಕೊಡುತ್ತೇನೆ ಎಂದ. ಆತ ಹಠ ಮಾಡಿದ, ನನಗೆ ಈಗಲೇ ಬೇಕು ಎಂದು. ಆಗ ಇದನ್ನು ಆತ ಬಿಚ್ಚಿ ಕೊಟ್ಟ. ಮತ್ತೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಇದೇ ಪುನರಾವರ್ತನೆ ಆಯಿತು. ಇನ್ನೊಬ್ಬ ಬಂದ, ನನಗೆ ಈ ಕುದುರೆ ಬೇಕು ಅಂತ. ಆಗ ಮತ್ತೆ ಈ ಪ್ರತಾರ್ಧನ ಹೇಳಿದ, ನಾನು ಅರಮನೆಗೆ ಹೋಗೋ ಮೇಲೆ ಕೊಡುತ್ತೇನೆ ಎಂದ. ಆತ ಕೇಳಲಿಲ್ಲ. ಆ ಕುದುರೆಯನ್ನು ಬಿಚ್ಚಿಕೊಟ್ಟ. ಇದೇ ರೀತಿ 3ನೇ ಕುದುರೆಯೂ ಆಯಿತು. ಒಂದೇ ಕುದುರೆ ಉಳಿಯಿತು. ಮತ್ತೊಬ್ಬ ಬ್ರಾಹ್ಮಣ ಎದುರಿಗೆ ಬಂದ. ಅವನು ನನಗೆ ಕುದುರೆ ಬೇಕು ಎಂದು ಕೇಳಿದ. ಮತ್ತೆ ಆತ ಹಠಕ್ಕೆ ಬಿದ್ದವನಂತೆ ಹೇಳಿದ. ಈತ ಕೇಳಲಿಲ್ಲ. ಪ್ರತರ್ಧನ ಕಡೆಗೆ ಆ ಕುದುರೆಯನ್ನೂ ಬಿಚ್ಚಿಕೊಟ್ಟ. ನಂತರ ತಾನೇ ಆ ರಥವನ್ನು ನೂಕಿಕೊಂಡು ಬಂದ. ಆದರೆ ಅವನು ಪ್ರತಿ ಸಾರಿ ಈ ಕುದುರೆಯನ್ನು ಕೊಡುವಾಗಲೂ ಇನ್ನು 3 ಕುದುರೆ ಉಳಿಯುತ್ತದೆ, ಇನ್ನು 2 ಕುದುರೆ ಉಳಿಯುತ್ತದೆ, ಇನ್ನು ಒಂದು ಕುದುರೆ ಉಳಿಯುತ್ತದೆ, ಅಯ್ಯೋ ಇನ್ನು 1 ಕುದುರೆಯೂ ಉಳಿಯುವುದಿಲ್ಲವಲ್ಲ ಎಂದು ಮನಸ್ಸಿನಲ್ಲೇ ಪೇಚಾಡಿದ. ದಾನ ಕೊಡಬೇಕಾದರೆ ಈ ಜಿಜ್ಞಾಸೆ, ಈ ಥರ ವಿಚಾರ ಮಾಡುವುದು ಸರಿಯೇ ಅಲ್ಲ. ಹಾಗಾಗಿ ಈತ ಸ್ವರ್ಗದಿಂದ ಹೊರಗೆ ಮೊದಲು ಬರುತ್ತಾನೆ ಎಂದರು. ಮತ್ತೆ ಉಳಿದವರು ಕೇಳಿದರು, ಈ ಶಿಬಿ ರಾಜ
ಮತ್ತೆ ಈ ವಸುಮನಸ ಇವರಿಬ್ಬರಲ್ಲಿ ಯಾರು ಬರುತ್ತಾರೆ ಎಂದರು. ನಾರದರು ಹೇಳಿದರು, ಈ ವಸುಮನಸ ಬರುತ್ತಾನೆ. ಕಾರಣ ಇಷ್ಟೇ, ನಾನು ಒಮ್ಮೆ ಈತನ ಅರಮನೆಗೆ ಹೋಗಿದ್ದೆ. ಆಗ ಅಲ್ಲಿ ದೇವತೆಗಳು ಇವನಿಗೆ ಒಂದು ಪುಷ್ಪ ರಥವನ್ನು ಕೊಟ್ಟಿದ್ದರು. ಆ ಪುಷ್ಪರಥಕ್ಕೆ ಬ್ರಾಹ್ಮಣರು ಸ್ವಸ್ತಿ ವಾಚನ ಮಾಡುತ್ತಿದ್ದರು. ನಾನು ಆ ಪುಷ್ಪರಥದ ಅಂದವನ್ನು, ಆಕಾರವನ್ನು, ಅಲಂಕಾರವನ್ನು ನೋಡಿ ಅದನ್ನು ಹೊಗಳಿದೆ. ಆಗ ವಸುಮನಸ, ಮಹರ್ಷಿಗಳೇ, ನೀವು ಅದನ್ನು ಹೊಗಳಿದಿರಿ, ನೀವೇ ಇದಕ್ಕೆ ಯೋಗ್ಯನಾದ ವ್ಯಕ್ತಿ, ನೀವೇ ಈ ರಥವನ್ನು ಇಟ್ಟುಕೊಳ್ಳಿ ಎಂದು ಆತ ನನಗೆ ದಾನ ಮಾಡಿದ. ಇದೇ ರೀತಿ ಎರಡನೇ ಸಲ ಹೋದಾಗಲೂ ಇನ್ನೊಂದು ಪುಷ್ಪರಥ ಬಂದಿತ್ತು. ಅದಕ್ಕೂ ಸಹ ಸ್ವಸ್ತಿ ವಾಚನ ನಡೆಯುತ್ತಿತ್ತು. ಅದನ್ನು ಆತ ನನಗೆ ದಾನ ಕೊಟ್ಟ. ಮೂರನೇ ಸಲ ಹೋದಾಗಲೂ ಕಾಕತಾಳೀಯ ಎಂಬುವಂತೆ ಇನ್ನೊಂದು ಪುಷ್ಪರಥವೂ ಸಹ ಅಲ್ಲಿತ್ತು. ಅದಕ್ಕೂ ಸ್ವಸ್ತಿ ವಾಚನ ನಡೆಯುತ್ತಿತ್ತು. ಈತ, ನಾನು ಹೇಳಿದೆ ಅದು ತುಂಬ ಚೆನ್ನಾಗಿದೆ ಎಂದೆಲ್ಲ ಹೊಗಳಿದೆ. ಆತ ನನಗೆ ದಾನ ಕೊಡಲಿಲ್ಲ. ಈ ವಸುಮನಸ ಹೇಳಿದ, ನಿಮ್ಮ ಹೊಗಳಿಕೆ ಮಾತ್ರ ನನಗೆ ಬೇಕಾಗಿತ್ತು ಎಂದು ಹೇಳಿದ. ಈ ಕಾರಣಕ್ಕಾಗಿ ಈತ ಶಿಬಿಗಿಂತ ಮೊದಲೇ ಸ್ವರ್ಗದಿಂದ ಹೊರಗೆ ಬರುತ್ತಾನೆ ಎಂದು. ಈ ಉಳಿದ ಮೂವರು ಈಗ ನಾರದರನ್ನು ಕೇಳಿದರು. ನಾರದರೆ, ನೀವು ಅಥವಾ ಶಿಬಿ ಇಬ್ಬರು ಸ್ವರ್ಗಕ್ಕೆ ಹೋದಲ್ಲಿ ನಿಮ್ಮಿಬ್ಬರಲ್ಲಿ ಯಾರು ಸ್ವರ್ಗದಿಂದ ಚ್ಯುತರಾಗುತ್ತಾರೆ ಎಂದರು. ಆಗ ನಾರದರು ಹೇಳಿದರು, ಈ ಶಿಬಿ ನನಗಿಂತ ಹೆಚ್ಚು ಕಾಲ ಸ್ವರ್ಗದಲ್ಲಿ ಇರುತ್ತಾನೆ ಎಂದರು. ಇವರಿಗೆಲ್ಲ ಆಶ್ಚರ್ಯವಾಯಿತು. ಇವರು ಎಲ್ಲರೂ ನಾರದರನ್ನು ಕೇಳಿದರು, ಈ ಶಿಬಿ ಅಂತಹ ಮಹತ್ ಕಾರ್ಯವನ್ನು ಏನು ಮಾಡಿದ್ದಾನೆ ಎಂದರು. ಈ ಶಿಬಿ ರಾಜ ಮೊದಲೇ ಬಹಳಷ್ಟು ಈ ದಾನ ಧರ್ಮಗಳಿಗೆ ಹೆಸರುವಾಸಿಯಾಗಿದ್ದ. ಆ ಪಾರಿವಾಳದ ಕಥೆಯೂ ಸಹ ಈ ಶಿಬಿಯೊಂದಿಗೆ ಅಂಟಿಕೊಂಡಿದೆ ತಾನೆ. ನಾರದರು ಹೇಳಿದರು, ಈ ಶಿಬಿಯ ಪ್ರಸಿದ್ಧಿಯನ್ನು ಕೇಳಿ ಬ್ರಹ್ಮನೇ ಇವನನ್ನು ಪರೀಕ್ಷಿಸಬೇಕು ಒಂದು ಬ್ರಾಹ್ಮಣನ ರೂಪದಲ್ಲಿ ಬಂದ. ಈ ಶಿಬಿ ಸಿಂಹಾಸನದಲ್ಲಿ ಕುಳಿತಿದ್ದ. ಆ ಬ್ರಾಹ್ಮಣ ಬಂದವನು ನನಗೆ ಆಹಾರ ಬೇಕು ಎಂದು ಕೇಳಿದ. ಶಿಬಿ, ನೀವು ಯಾವ ಆಹಾರವನ್ನಾದರೂ ಕೇಳಿ, ನಾನು ಅದನ್ನು ನಿಮಗೆ ನೀಡುತ್ತೇನೆ ಎಂದ. ಆ ಬ್ರಾಹ್ಮಣನ ವೇಷದಲ್ಲಿದ್ದ ಬ್ರಹ್ಮ ಶಿಬಿಗೆ ಹೇಳಿದ, ನಿನಗೆ ಬೃಹದರ್ಭ ಎನ್ನುವ ಮಗನಿದ್ದಾನಲ್ಲ ಅಲ್ಲವೇ, ಅವನನ್ನು ಕೊಂದು ಅವನ ಮಾಂಸದಿಂದ ಅಡುಗೆಯನ್ನು ಮಾಡಿ ನನಗೆ ಬಡಿಸು ಎಂದ. ಇದನ್ನು ಕೇಳಿದ ಮೇಲೆ ಶಿಬಿಯ ಮುಖದಲ್ಲಿ ಯಾವುದೇ ಆತಂಕವಾಗಲಿ ಅಸಮಾಧಾನವಾಗಲಿ ಕಾಣಲೇ ಇಲ್ಲ. ಅವನು ಈ ಬ್ರಾಹ್ಮಣನಿಗೆ ಹೇಳಿದ ಮಾತಿನಂತೆ ಅವನ ಮಗನನ್ನು ಕೊಂದು ಅದರ ಅಡುಗೆಯನ್ನು ಸಿದ್ಧಪಡಿಸಿದ. ಅದನ್ನು ತಲೆಯ ಮೇಲೆ ಇಟ್ಟುಕೊಂಡು ಬರುವಷ್ಟರಲ್ಲಿ ಒಬ್ಬ ರಾಜದೂತ ಬಂದು ಹೇಳಿದ, ಮಹಾರಾಜ, ಇಲ್ಲಿಗೆ ಬಂದಿದ್ದನಲ್ಲ ಆ ಬ್ರಾಹ್ಮಣ ಅಲ್ಲಿ ರಾಣಿಯರ ಅಂತಃಪುರಕ್ಕೆ, ಈ ಕುದುರೆಯ ಲಾಯ, ಆನೆಗಳಿದ್ದ ಸ್ಥಳ ಎಲ್ಲವಕ್ಕೂ ಬೆಂಕಿ ಇಡುತ್ತಿದ್ದಾನೆ ಎಂದ. ಆಗಲೂ ಶಿಬಿಯ ಮುಖದಲ್ಲಿ ಯಾವ ಅಸಮಾಧಾನವೂ ಕಾಣಲೇ ಇಲ್ಲ. ಆತ ಶಾಂತಿಯಿಂದಲೇ ಇದ್ದ. ಬ್ರಾಹ್ಮಣ ಇವನಿಗೆ ಸಿಕ್ಕ ಕೂಡಲೇ ಶಿಬಿ ಹೇಳಿದ, ವಿಪ್ರೋತ್ತಮ, ನಿನ್ನ ಅಡಿಗೆ ಸಿದ್ಧವಾಗಿದೆ, ದಯವಿಟ್ಟು ಭೋಜನವನ್ನು ಮಾಡು ಎಂದ. ಬ್ರಹ್ಮನ ರೂಪದಲ್ಲಿದ್ದ ಬ್ರಾಹ್ಮಣನಿಗೆ ಇನ್ನು ಇವನನ್ನು ಹೇಗೆ ಪರೀಕ್ಷಿಸಬೇಕು ಎಂತಲೇ ತಿಳಿಯಲಿಲ್ಲ. ಅವನು ಬೇಕು ಎಂತಲೇ ಮಹಾರಾಜನಿಗೆ ಹೇಳಿದ, ಮಹಾರಾಜ, ನೀನು ಆ ಊಟವನ್ನು ನೀನೇ ಮಾಡು ಎಂದ. ಆಗಲೂ ಈ ರಾಜನ ಮುಖದಲ್ಲಿ ಯಾವ ವಿಕಾರವೂ ಕಾಣಿಸಲಿಲ್ಲ. ರಾಜ ಊಟಕ್ಕೆ ಎಂದು ಇವನ ಎದುರಿಗೆ ಕುಳಿತ. ಈ ಬ್ರಾಹ್ಮಣಿಗೆ ಇನ್ನು ತಡೆಯಲಾಗಲಿಲ್ಲ. ಆ ಬ್ರಾಹ್ಮಣ ಹೇಳಿದ, ಸಾಕು, ನಿಲ್ಲಿಸು. ಶಿಬಿ ರಾಜ, ನೀನು ಕ್ರೋಧವನ್ನು ಸಂಪೂರ್ಣವಾಗಿ ಜಯಿಸಿದ್ದೀಯ, ನಿನಗೆ ಒಳ್ಳೆಯದಾಗಲಿ ಎಂದ. ಇದನ್ನು ಕೇಳಿ ಶಿಬಿ ಸಂತೋಷದಿಂದ ತಲೆ ಎತ್ತಿ ನೋಡಿದ. ಅವನ ಮಗ ಆ ಬೃಹದರ್ಭ ತಾನೇ ಕೊಂದವನು. ಅವನು ದಿವ್ಯಾಲಂಕಾರ ಭೂಷಿತನಾಗಿ ದೇವತೆಯಂತೆ ಎದುರಿಗೆ ನಿಂತಿದ್ದ. ಆ ಬ್ರಾಹ್ಮಣ ಇಬ್ಬರನ್ನು ಹರಸಿ ಮಾಯವಾಗಿ ಹೋದ. ಈ ರೀತಿ ಶಿಬಿ ಮಾಡಿದ.
ಈ ಶಿಬಿ ಮಾಡಿದ್ದನ್ನು ನೋಡಿ ಅವನ ಹತ್ತಿರ ಇದ್ದ ಮಂತ್ರಿಗಳೆಲ್ಲ ಚಕಿತರಾದರು. ಅವರು ಆಶ್ಚರ್ಯದಿಂದ ಕೇಳಿದರು, ಮಹಾರಾಜ, ನೀನು ಯಾವ ಉದ್ದೇಶದಿಂದ, ಯಾವ ಅಪೇಕ್ಷೆಯಿಂದ ಇದನ್ನು ಮಾಡಿದೆ ಎಂದು ಕೇಳಿದರು. ಆಗ ಶಿಬಿ ಹೇಳಿದ, ನಾನು ಯಾವುದೇ ಅಪೇಕ್ಷೆಯಿಂದ ಈ ದಾನದ ಕರ್ಮಗಳನ್ನು ಮಾಡುವುದಿಲ್ಲ. ಈ ದಾನವನ್ನು ನಾನು ಯಾವುದೇ ಕೀರ್ತಿಗಾಗಲಿ, ಭೋಗದ ಆಸೆಗಾಗಲಿ ಅಥವಾ ಯಾವುದೇ ಐಶ್ವರ್ಯಕ್ಕಾಗಲಿ ನಾನು ಮಾಡುವುದಿಲ್ಲ. ಇದು ಶ್ರೇಷ್ಠವಾದ ಪುರುಷರು ಅನುಸರಿಸುವ ಶ್ರೇಯಸ್ಸಿನ ಮಾರ್ಗವಾಗಿದೆ. ಹಾಗಾಗಿ ನಾನು ಸಹ ಇದನ್ನು ಅನುಸರಿಸುತ್ತಿದ್ದೇನೆ ಎಂದು ಶಿಬಿ ಹೇಳಿದ. ಈ ಸಂಗತಿಯನ್ನು ಹೇಳಿ ನಾರದರು ಶಿಬಿಯನ್ನು ಕೊಂಡಾಡಿದರು. ಈ ಎಲ್ಲ ವಿಷಯವನ್ನು ಮಾರ್ಕಾಂಡೇಯರು ಯುಧಿಷ್ಠಿರನಿಗೆ ಹೇಳಿದರು. ಜೊತೆಗೆ ಇನ್ನೂ ಒಂದು ಈ ದಾನದ ಬಗ್ಗೆ ಸಂಗತಿಯನ್ನು ಹೇಳಿದರು. ಈ ನಹುಷ ಇದ್ದನಲ್ಲವೇ, ಅದೇ ಸರ್ಪವಾದವನು, ಆ ನಹುಷ ಮಹಾರಾಜನಿಗೆ ಒಬ್ಬ ಧರ್ಮಾತ್ಮನಾದ ಮಗನಿದ್ದ. ಆತ ರಾಜನೂ ಆದ. ಅವನು ಯಯಾತಿ ಮಹಾರಾಜ. ಆ ಯಯಾತಿ ಮಹಾರಾಜನು ಬಹಳ ಧರ್ಮಿಷ್ಠನಾಗಿದ್ದ. ಅವನು ಈ ದಾನಕ್ಕೆ ಬಹಳ ಪ್ರಸಿದ್ಧಿಯಾಗಿದ್ದ. ಒಮ್ಮೆ ಅವನ ಬಳಿಗೆ ಒಬ್ಬ ಈ ಬ್ರಾಹ್ಮಣ ಯುವಕನೊಬ್ಬ ಬಂದ. ಅವನು ಬಂದು ಶಿಬಿಗೆ ಹೇಳಿದ, ನಾನು ನನ್ನ ವಿದ್ಯಾಭ್ಯಾಸವೆಲ್ಲ ಮುಗಿದು ಹೋಗಿದೆ. ನಮ್ಮ ಗುರುಗಳಿಗೆ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕು. ಆ ಗುರುದಕ್ಷಿಣೆಯನ್ನು ನಿಮ್ಮ ಬಳಿ ಕೇಳಲು ಬಂದಿದ್ದೇನೆ, ಯಾಚಿಸಲು ಬಂದಿದ್ದೇನೆ. ಜೊತೆಗೆ ನಮ್ಮ ಗುರುಗಳ ಒಂದು ನಿಬಂಧನೆಯೂ ಸಹ ಇದೆ, ಅಂದರೆ ಷರತ್ತೂ ಸಹ ಇದೆ ಎಂದ. ಮಹಾರಾಜ ಕೇಳಿದ, ವಿಪ್ರೋತ್ತಮ, ನಿನಗೆ ಗುರುದಕ್ಷಿಣೆಯಾಗಿ ಏನು ಬೇಕು ಕೇಳು. ನಿಮ್ಮ ಗುರುಗಳ ನಿಬಂಧನೆ ಏನು ಅದನ್ನು ಹೇಳು ಎಂದ. ಆಗ ಆ ವಿಪ್ರ ಹೇಳಿದ, ಮಹಾರಾಜ, ಈಗ ಯಾಚಿಸಲು ಅಂದರೆ ಬೇಡಲು ಎಷ್ಟೋ ಜನ ಶ್ರೀಮಂತರ ಬಳಿಗೆ, ಧನಿಕರ ಬಳಿಗೆ ಬರುತ್ತಾರೆ. ಆಗ ಆ ಶ್ರೀಮಂತರ ಮನಸ್ಸಿನಲ್ಲಿ ತಾನು ಉತ್ಕೃಷ್ಟ, ಇವನು ನಿಕೃಷ್ಟ, ಅಂದರೆ ನಾನೇ ಮೇಲು ಇವನು ಕೀಳು ಎನ್ನುವ ಭಾವನೆ ಸುಳಿದು ಹೋಗುತ್ತದೆ. ಆ ರೀತಿ ಭಾವನೆಯಿಂದ ದಾನವನ್ನು ಕೊಟ್ಟರೆ ಆ ದಾನ ಯಾವುದೇ ಧರ್ಮ ಕಾರ್ಯಗಳಿಗೆ ಅಥವಾ ಗುರುದಕ್ಷಿಣೆಗೆ ಅರ್ಹವಾಗಿರುವುದಿಲ್ಲ. ಈಗ ನಾನು ನಿನ್ನನ್ನು ಯಾಚಿಸಲು ಬಂದಿದ್ದೇನೆ. ಈಗ ನಿನ್ನ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳಾದರೂ ಏನು ಎಂದು ಆತ ಕೇಳಿದ. ಯಯಾತಿ ಮಹಾರಾಜ ಆಗ ಹೇಳಿದ, ನಾನು ದಾನವನ್ನು ಕೊಡುತ್ತೇನೆ. ಆ ದಾನವನ್ನು ಕೊಟ್ಟಿದ್ದು ಯಾರಿಗೂ ಹೇಳಲು ಹೋಗುವುದಿಲ್ಲ. ಆ ದಾನದ ಬಗ್ಗೆ ನಾನು ಅದನ್ನು ಮರೆತೇ ಬಿಡುತ್ತೇನೆ, ಕೊಟ್ಟಿದ್ದೆ ಎನ್ನುವುದನ್ನು. ದಾನವನ್ನು ಕೊಡಲು ಅರ್ಹವಾಗದ ಯಾವುದೇ ವಸ್ತುಗಳು ಭೂಮಿಯ ಮೇಲೆ ಇಲ್ಲ. ಯಾವ ವಸ್ತುವನ್ನಾದರೂ ಯಾಚಿಸಲು ಬಂದವರಿಗೆ ನಾವು ಕೊಡಬಹುದು. ನಾನು ಈಗ ನಿನಗೆ ಕೆಂಪು ಬಣ್ಣದ 1000 ಹಸುಗಳನ್ನು ನಿನ್ನ ಗುರುದಕ್ಷಿಣೆಗೋಸ್ಕರ ಕೊಡಬೇಕೆಂದಿದ್ದೇನೆ. ಯಾರೇ ಯಾಚಕರು ನನ್ನ ಬಳಿ ಕೇಳಿಕೊಂಡು ಬಂದರೆ ಅವರು ನನಗೆ ಪ್ರಿಯರಾಗುತ್ತಾರೆ ಎಂದ ಯಯಾತಿ ಮಹಾರಾಜ. ಈ ವಿಷಯವನ್ನೆಲ್ಲ ಮಾರ್ಕಾಂಡೇಯರು ಯುಧಿಷ್ಠಿರನಿಗೆ ಹೇಳಿದ ಮೇಲೆ ಯುಧಿಷ್ಠಿರನ ಮನಸ್ಸು ತುಂಬಿ ಹೋಯಿತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.